ಕರ್ನಾಟಕ ಸರ್ಕಾರದ ಮಟ್ಟಿಗೆ ಏನೋ ಒಂದು ಮೇಜರ್ ಆಗುವ ಲಕ್ಷಣ ಅಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೊದಲು ಕಾಂಗ್ರೆಸ್ನ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಬುಲಾವ್ ಕೊಟ್ಟಿತ್ತು. ಅವರೊಂದಿಗೆ ಒಂದು ಸ್ವಲ್ಪ ಜನ ಹೋಗುವವರಿದ್ದರು ಅಷ್ಟೇ. DCMಗೆ ನನಗೇನು ಬುಲಾವ್ ಬಂದಿಲ್ಲ, ಕರೆದ್ರೆ ನೋಡ್ತೀನಪ್ಪ ಅಂತ ಮಾತಾಡ್ತಾ ಇದ್ರು. ಆದರೆ ಸಾಯಂಕಾಲ ಹತ್ತಿರ ಬರ್ತಾ ಇದ್ದಂತೆಯೇ ಎಲ್ಲವೂ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ DCM DKಶಿ ಅವ್ರಿಗೂ ಬುಲಾವ್ ಬಂದಿದೆ. ಇದು ಸಂಪುಟ ಪುನರಚನೆ ವಿಚಾರಕ್ಕಿಂತ ಒಂದು ಬುಲಾವ್ ಬಂದಿದೆಯಾ? ಇಲ್ಲಿ ಮುಖ್ಯಮಂತ್ರಿ ಚೇಂಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖರನ್ನು ಕರೆದು ಮಾತನಾಡುವ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರೆದಿದೆಯಾ ಗೊತ್ತಿಲ್ಲ. ಆದರೆ ಇನ್ನು ಕೆಲವು ಗಂಟೆಗಳಲ್ಲಿ ಮೇಜರ್ ಎನ್ನುವಂಥದ್ದು ಏನೋ ಒಂದು ಸಂಭವಿಸಲಿದೆ. ಅನೇಕರು ಮಿನಿಸ್ಟರ್ಗಿರಿಯನ್ನು ಕಳೆದುಕೊಳ್ಳಬಹುದು, ಅನೇಕ ಹೊಸಬರಿಗೆ ಮಿನಿಸ್ಟರ್ಗಿರಿ ಸಿಗಬಹುದು. ಕೆಲವರು ಆಲ್ರೆಡಿ ಹೇಳ್ತಾ ಇದ್ದಾರೆ, ನಾನು ಸಚಿವ ಸ್ಥಾನದ ತ್ಯಾಗಕ್ಕೂ ಸಿದ್ಧನಾಗಿದ್ದೀನಿ ಅಂತ. ಈ ಮಾತು ಬೇರೆ ಸಂದರ್ಭದಲ್ಲಿ ಬರಲ್ಲ, ಬೇರೆ ಟೈಮ್ಗಳಲ್ಲಿ ಈ ಮಾತು ಯಾರೂ ಹೇಳಲ್ಲ. ನಾನು ಮಿನಿಸ್ಟರ್ಗಿರಿ ಕೊಟ್ಬಿಡ್ತೀನಪ್ಪ, ಬಿಟ್ಕೊಟ್ಬಿಡ್ತೀನಿ, ಯಾರೂ ಮಾತಾಡಲ್ಲ. ಆ ಥರದ ಮೆಸೇಜ್ ಅವರಿಗೆ ಬಂದುಬಿಟ್ಟಿದೆಯಾ? ನಿಮ್ಮ ಕುರ್ಚಿ ಹೋಗುತ್ತೆ, ನೀವು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ ಅಂತ ವಿಷಯ ಬಂದಾಗ ನಾನೇ ಬಿಟ್ಬಿಟ್ಟೆ, ಅದನ್ನು ಅವರೇನು ಕಿತ್ತಾಕಲಿಲ್ಲ, ನನಗೂ ಸಾಕಾಗಿತ್ತು, ಈ ರೀತಿ ಜಾರಿಕೊಳ್ಳುವ ಪ್ರಯತ್ನದಲ್ಲಿ ಕೆಲವರು ಇದ್ದಾರೆ, ಗೊತ್ತಿಲ್ಲ. ರಾಜ್ಯದ ಹಲವು ನಾಯಕರು ದೆಹಲಿ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ. ಸಿಎಂ ಆಪ್ತ ಸಚಿವರ ತಂಡ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದೆ. ಇಲ್ಲಿ ಹೈಕಮಾಂಡ್ ಭೇಟಿ ಹಿನ್ನೆಲೆಯಲ್ಲಿ ದೆಹಲಿಗೆ ಅವರೆಲ್ಲರೂ ಕೂಡ ಹೊರಟಿರೋದು. 12 ಸೀಟಿನ ವಿಶೇಷ ವಿಮಾನದಲ್ಲಿ ಬೆಂಗಳೂರಿನ HALನಿಂದ ಪ್ರಯಾಣ ಬೆಳೆಸಿರೋದು ಸಿಎಂ. ದೆಹಲಿಗೆ ಹೊರಟ್ರವರು 12 ಸೀಟ್ಗಳ ವಿಮಾನ ಅದು, ಅದರಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ ಅವರು. ಪರಮೇಶ್ವರ್, ಬೈರತಿ ಸುರೇಶ್, HC ಮಹದೇವಪ್ಪ, ಶಾಸಕ ಪೊನ್ನಣ್ಣ, ಮಾಜಿ MLC ವೇಣುಗೋಪಾಲ್ ಇಲ್ಲಿ ಪ್ರಯಾಣ ಬೆಳೆಸಿರೋದು. ದೆಹಲಿಯಲ್ಲಿ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಕಾಂಗ್ರೆಸ್ನ ಹಲವು ಗೊಂದಲಗಳಿಗೆ ನಾಳೆ ಮುಕ್ತಿ ಸಿಗುತ್ತಾ? ಈ ಹೈಕಮಾಂಡ್ ಅಂಗಳದಲ್ಲಿ ಯಾರ್ದು ಮೇಲುಗೈ ಆಗಬಹುದು? ಸಂಧಾನವಾಗುತ್ತಾ? ಕಾಂಗ್ರೆಸ್ಸಲ್ಲಿ ಮತ್ತೆ ಸಮರ ಶುರುವಾಗುತ್ತಾ? ಯಾರಾದರೂ ಮಿನಿಸ್ಟರ್ಗಿರಿ ಕಳ್ಕೊಳ್ತಾರಾ? ಮುಖ್ಯಮಂತ್ರಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ನಡೆಯಲಿದೆ, ಗೊತ್ತಿಲ್ಲ. ಆದರೆ ಅಂಥ ಲಕ್ಷಣಗಳಂತೂ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. Date and meeting. Once again, many speculations are surrounding, sir. As you are meeting High Command after a long time, you are meeting High Command after a long time. Many speculations are running around. Will it be a full stop? Speculations are always there. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. Once again, many speculations are surrounding, sir. As you are meeting High Command after a long time, many speculations are running around. Will it be a full stop? Speculations are always there.